ನೋಡಿ, RSS ಬಗ್ಗೆ ಪ್ರಿಯಾಂಕ್ ಖರ್ಗೆ ಮತ್ತು ಹೊಸ ಕಾಂಗ್ರೆಸ್ಸಿನ ಅಧ್ಯಕ್ಷರು ಬಹಳ ತೀವ್ರವಾಗಿ ಹೇಳಕ್ಕೆ ಶುರು ಮಾಡಿದ್ದಾರೆ. ಇದರ ಅರ್ಥ ಏನು ಅಂತ ಹೇಳಿದ್ರೆ, ಈಗ ಹಿಂದೂ ಧರ್ಮದ ಬಗ್ಗೆ ಕೀಳಾಗಿ ಮಾತಾಡ್ತಿದ್ರು ಇದೇ ಜನಗಳೇ. ಅವರೀಗ ಹಿಂದೂ ಧರ್ಮದ ಬಗ್ಗೆ ಹೇಳಿದ್ರೆ ಓಟ್ ಹೋಗ್ತದೆ ಅಂತ ಹೇಳಿ RSSನ ಟಾರ್ಗೆಟ್ ಮಾಡುವಂಥ ಒಂದು ಪ್ರಯತ್ನ ಮಾಡ್ತಾರೆ. ಅಂದರೆ RSS ವಿರುದ್ಧ ಜೋರಾಗಿ ಹೇಳಿದ್ರೆ ಮುಸ್ಲಿಮರಿಗೆ ಮೆಸೇಜ್ ಹೋಗುತ್ತೆ, ಅವ್ರ ಓಟು ನಮಗೆ ಜಾಸ್ತಿ ಬರ್ತದೆ ಅನ್ನೋದು ಒಂದೇ ಒಂದು. ಇಲ್ಲದೇ ಇದ್ರೆ RSS 100 ವರ್ಷ ಆಗಿದೆ, ದೇಶಭಕ್ತರನ್ನ ನಿರ್ಮಾಣ ಮಾಡುವಂಥ ಕೆಲಸವನ್ನು ಅದು ಅವ್ಯಾಹತವಾಗಿ ಮಾಡ್ತಾ ಬಂದಿದೆ. ಹಾಗಾಗಿ ಈ ಜನಗಳು ಮುಸ್ಲಿಮರ ಓಟಿಗೋಸ್ಕರ ಹಪಾಪಿ. ಆದ್ದರಿಂದ RSS ಅಂತ ಒಂದು ಸಂಸ್ಥೆಯನ್ನು ತೆಗಳುವ ಕೆಲಸವನ್ನು ಏನು ಮಾಡ್ತಾ ಇದ್ದಾರೆ, ಅದಕ್ಕೆ ಜನ ಉತ್ತರ ಕೊಡ್ತಾರೆ. ಈಗ ಮೊದಲು ಹಾಗೇನೇ ಅಲ್ಲ, ಇವತ್ತು RSS ಪ್ರತಿಯೊಬ್ಬನಿಗೂ ಗೊತ್ತಿದೆ ಏನು ಕೆಲಸ ಮಾಡ್ಬೋದು ಅಂತ. ಹೇಗೆ ವ್ಯಕ್ತಿ ನಿರ್ಮಾಣದ ಕೆಲಸವನ್ನು ಅದು ಈ ದೇಶದಲ್ಲಿ ಮಾಡ್ತಾ ಇದೆ. ಆದ್ದರಿಂದ ಇದು ಇರಬೇಕು ಅನ್ನುವಂಥ ಒಂದು ಭಾವನೆ ಭಾಳಷ್ಟು ಜನರಲ್ಲಿದೆ ಮತ್ತು ಕೋಟಿ ಜನ RSSನಲ್ಲಿ ಭಾಗವಹಿಸಿದ್ದಾರೆ. ಹಾಗಾಗಿ RSSನ್ನು ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಅವರಿಗಾಗಲೇ ನೋಟಿಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ, ಕೊಡಲಿ ಲೀಗಲ್ ಬ್ಯಾಟ್ಲ್ ಆಗಲಿ. ಅಲ್ಲ, ಅದು ಅವ್ರು ಕೊಡಲಿ, ಕಾನೂನುಬದ್ಧವಾಗಿ ಯಾವ ಕಾರಣಕ್ಕಾಗಿ ರಿಜಿಸ್ಟ್ರೇಷನ್ ಆಗಬೇಕು, ಎಲ್ಲಿ ಹೇಗೆ ರಿಜಿಸ್ಟ್ರೇಷನ್ ಆಗಬೇಕು. ಈಗ 100 ವರ್ಷದಿಂದ ಎಲ್ಲರೂ ಕೇಳಿದ್ನು, ಎಲ್ಲರಿಗೂ ಹೇಳಿದ್ದೇವೆ. ಅನೇಕ ಕೋರ್ಟ್ನಲ್ಲಿ ಪ್ರಕರಣಗಳು ನಡೆದಿದ್ದಾವೆ, ಅವೆಲ್ಲವೂ ಕೂಡ ಆಗೋಗಿದ್ದಾವೆ. ಈಗ ಹೊಸದಾಗಿ ಹೇಳಲಿಕ್ಕೆ ಶುರು ಮಾಡಿದ್ದಾರೆ. ಯಾಕಂದರೆ ಕರ್ನಾಟಕ ರಾಜ್ಯದಲ್ಲಿ ದಾವಣಗೆರೆಯಿಂದ ಹಿಡಿದು ಬೇರೆ ಬೇರೆ ಕಡೆ ಅವರಿಗೆ ಮುಸಲ್ಮಾನ್ ವೋಟ್ಗಳು ವ್ಯತ್ಯಾಸ ಆಗಿದ್ದು ಮತ್ತು ಮೌಲ್ವಿಗಳು, ಮುಲ್ಲಾಗಳು, ಧರ್ಮಗುರುಗಳು ಇವರೆಲ್ಲರೂ ಸೇರಿ ಇವತ್ತು ಕಾಂಗ್ರೆಸ್ಸಿನ ಮೇಲೆ ಬಹಳ ದೊಡ್ಡ ಒತ್ತಡವನ್ನು ತರ್ತಾ ಇದ್ದಾರೆ. ನಮ್ಮವರಿಗೆ ಇಷ್ಟು ಮಂತ್ರಿ ಮಾಡಬೇಕು, ಹೀಗಾಗಬೇಕು, ನಮ್ಮ ಓಟ್ನಿಂದನೇ ನೀವು ಅಲ್ಲಿ ಕುರ್ಚಿ ಮೇಲೆ ಕೂತ್ಕೊಂಡಿದ್ದೀರಿ, ಇಲ್ದಿದ್ರೆ ಹಳ ಹೋಗ್ತಿದ್ರಿ ಅಂತ ಅವ್ರಿಗೆ ಹೇಳಕ್ಕೆ ಶುರು ಮಾಡಿದ್ದಾರೆ. ಆದ್ರಿಂದ ಅವ್ರಿಗೆ ಸಮಾಧಾನ ಮಾಡಬೇಕಾದ್ರೆ RSS ಗೂಬೆ ಕೂರಿಸ್ಬೇಕಾಗಿದೆ. ಇದೊಂದು ತಂತ್ರ ಅಷ್ಟೇ. ಮೋಹನ್ ಭಾಗವತ್ ಅವರು ಉತ್ತರ ಕೊಟ್ಟಿದ್ದಾರೆ, ಸರಿ ಇದೆ. ಅಡ್ಡ ಮತದಾನದ ಬಗ್ಗೆ ಭಾಳ ನೋವಿದೆ, ನಮ್ಮೆಲ್ಲರಿಗೂ ಕೂಡ ಭಾಳ ನೋವಿದೆ. ಹಾಗಾಗಿ BJP ಅಂತ ಪಕ್ಷಕ್ಕೆ ದ್ರೋಹ ಮಾಡುವಂಥ ಕೆಲಸವನ್ನು ಯಾರೂ ಮಾಡಬಾರ್ದಾಗಿತ್ತು. ವಿಧಾನ ಪರಿಷತ್ತಿನ ಚುನಾವಣೆಯಲ್ಲಿ ಅಡ್ಡ ಮತದಾನ ಆಗಿದೆ. ಈ ಬಗ್ಗೆ ನಮ್ಮ ಹೈಕಮಾಂಡ್ ಭಾಳ ತೀವ್ರ ನಿಗಾವನ್ನು ಇಟ್ಟಿದೆ. ನಮ್ಮ ರಾಜ್ಯದ ಅಧ್ಯಕ್ಷರು ಒಂದು ಸಮಿತಿಯನ್ನು ರಚನೆ ಮಾಡಿದ್ದಾರೆ. ಆ ಸಮಿತಿಯ ರಿಪೋರ್ಟ್ ಇವತ್ತು ಅಥವಾ ನಾಳೆ ಬರೋದಿದೆ. ಬಂದ್ರ ಮೇಲೂ ಕೂಡ ನಿಗಾ ವಹಿಸಿ ಅಂಥವ್ರ ಮೇಲೆ ಕ್ರಮ ಆಗಲೇಬೇಕು, ಕ್ರಮ ಆಗ್ತದೆ. ಈಗಾಗಲೇ ಹೇಳಿದ್ದೇವೆ. ಇದು ನೋಡಿ, ಕಾಂಗ್ರೆಸ್ಸು ಅವರ ಶಾಸಕರನ್ನ ಕರ್ಕೊಂಡೋಗಿ ರೆಸಾರ್ಟ್ನಲ್ಲಿ 2 ದಿವಸ ಕೂಡ ಹಾಕಿ ಮುಖ್ಯಮಂತ್ರಿಗಳಾದಿಯಾಗಿ ಮಂತ್ರಿಗಳು ಇದ್ದರು. ಯಾಕೆಂದರೆ ಕಾಂಗ್ರೆಸ್ಸಿನ ಮತಗಳು ಅಡ್ಡ ಹೋಗಬಾರ್ದು ಅನ್ನೋ ಕಾರಣಕ್ಕಾಗಿ ಬಂದೋಬಸ್ತ್ ಮಾಡುವಂಥ ದೊಡ್ಡ ಸರ್ಕಸ್ ನಡೀತು. ಆದರೆ ನಮ್ಮ ರಾಜ್ಯದ ಅಧ್ಯಕ್ಷರು, ನಮ್ಮ ವಿರೋಧ ಪಕ್ಷದ ನಾಯಕರು ನಮ್ಮನ್ನು ನಂಬಿದ್ರು. ನಮ್ಮ ಶಾಸಕರು 69 ಜನ ಏನಿದ್ದೇವೆ, ನಾವು ಆ ರೀತಿ ಮಾಡೋದಿಲ್ಲ ಅನ್ನುವಂಥ ನಂಬಿಕೆ. ಈಗ ವಿಶ್ವಾಸಘಾತಕತನ ಆಗಿದೆ. ಸ್ವಲ್ಪ ನೋವನ್ನು ಪಟ್ಕೊಂಡು ನಮ್ಮ ಅಧ್ಯಕ್ಷರು ಹೇಳಿದ್ರು, ಇಲ್ಲ ದೇವರ ಎದುರುಗಡೆ ಆಗೋಗ್ಲಿ, ಸೆಟ್ಲ್ ಆಗಲಿ ಅಂತ. ಆಮೇಲೆ ಎಲ್ಲ ಹಿರಿಯರು ನಾವೆಲ್ಲ ಸೇರಿ ಹೇಳಿದ್ವಿ, ಬೇಡ, ಧರ್ಮಸ್ಥಳದಂಥ ಶ್ರದ್ಧಾ ಕೇಂದ್ರನ ರಾಜಕಾರಣಕ್ಕೆ ನಾವು ಉಪಯೋಗಿಸೋಣವಂಥದ್ದು ಒಳ್ಳೇದಾಗೋದಿಲ್ಲ, ಬೇಡ ಅಂತ ಹೇಳಿದ್ವಿ. ಈಗ ಅವರು ಕೂಡ ಹಿಂಸರಿದ್ದಾರೆ. 4ನೇ ಅಭ್ಯರ್ಥಿ 5ನೇ ಅಭ್ಯರ್ಥಿನ ಗೆಲ್ಸ್ಕೊಳುತ್ತೆ, ಬಟ್ ಮೈತ್ರಿ ಪಕ್ಷಗಳು ಯಾಕೆ ಅದು ವಿಫಲ ಆದವು ಅಂತ. ಆಮೇಲೆ ಕೆಲ ಶಾಸಕರ ನಡೆ ಮುಂಚೆ ಅಲ್ಲ, ನಾವು ನಮ್ಮ ಓಟಿಂದ ನಾವು ಗೆದ್ದಿದ್ದೇವೆ. ನಮ್ಮದು ಕೆಲವು ಓಟ್ಗಳು ಅಡ್ಡ ಹೋಗಿದ್ದಾವೆ, ಗೆದ್ದಿದ್ದೇವೆ. ನಾವೇನು ಸೋಲಿಲ್ಲ. ಅಲ್ಲ, ಪ್ರಯಾಸ ಏನಿಲ್ಲ, ನಮ್ಗೆ ಬಂದಿದ್ದ ಓಟು. ಆದರೆ ಸ್ವಲ್ಪ ಕೆಲವು ಶಾಸಕರ ನಡೆ ಮುಂಚೆಯಿಂದ ಅನುಮಾನ ಆಗಿತ್ತು, ಅವ್ರನ್ನ ಇಲ್ಲ, ಅನುಮಾನ ಇದ್ದಿದ್ರೆ ಬಂದೋಬಸ್ತ್ ಆಗ್ತಿತ್ತು. ನಮ್ಮನ್ನು ನಂಬಿದ್ರು ನಮ್ಮ ರಾಜ್ಯಾಧ್ಯಕ್ಷರು, ನಮ್ಮ ವಿರೋಧ ಪಕ್ಷದ ನಾಯಕರು ನಮ್ಮನ್ನು ನಂಬಿದ್ರು. ಸದಾನಂದ ಗೌಡರು ಏನು ಹೇಳಿದ್ದಾರೆ ಅಂತ ನನಗೆ ಗೊತ್ತಿಲ್ಲ, ಅವರಿಗೆ ಏನು ಹೇಳಿದ್ದಾರೆ ಅಂತ ಗೊತ್ತಿಲ್ಲ. ಬಟ್ ನನಗೆ ಗೊತ್ತಿದ್ದಾಗೆ ನಾನು ಅತ್ಯಂತ ಹತ್ತಿರದಲ್ಲಿ ಇರೋನಾಗಿದ್ದರಿಂದ ನಮ್ಮ ಇಡೀ ಶಾಸಕರನ್ನ ನಂಬಿದ್ರು ನಮ್ಮ ಮುಖಂಡರು. ಆ ನಂಬಿಕೆಗೆ ದ್ರೋಹ ಮಾಡಿದ್ರು ಕೆಲವರು.